ಸೊ ನೀವೆಲ್ಲ ನೋಡ್ತಾ ಇರೋಂಗೆ ಈ ಥರ ನೀಟಾಗಿ ಆಗಬೇಕು. ಈ ಟೈಮಲ್ಲಿ ನಾವು ಮಶ್ರೂಮ್ ಹಾಕೋಣ. ನೀಟಾಗಿ ವಾಶ್ ಮಾಡಿಕೊಂಡು ಅರಿಶಿಣದಲ್ಲಿ ಇಟ್ಕೊಂಡಿರೋದು ಇದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಈರುಳ್ಳಿ ಜೊತೆ ಎಲ್ಲ ಇದರಲ್ಲೂ ನೀಟಾಗಿ ಮೇಲಿಂದ ನೀಟಾಗಿ ಈ ಥರ ನಾವು ಒಂದು ಇವಾಗ 10 ಮಿನಿಟ್ಸ್ ಮಶ್ರೂಮ್ನ ಬೇಗ ಬಿಡಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ, ಯಾಕಂದರೆ ಆವಾಗ ಸಾಲ್ಟ್ ಇಟ್ಕೊಳ್ಳುತ್ತೆ, ಮಶ್ರೂಮ್ ಎಲ್ಲ ನೀಟಾಗಿ ಆಗುತ್ತೆ. ಸೊ ಸ್ವಲ್ಪ ಇವಾಗ ಹಾಕೋಣ, ಆಮೇಲೆ ಮತ್ತೆ ಹಾಕೋಣ. ಈ ಥರ ಕೈಯಲ್ಲಿ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ವಾಶ್ ಯುವರ್ ಹ್ಯಾಂಡ್ಸ್ ಪ್ರಾಪರ್ಲಿ. ಎಲ್ಲ ಪೌಡರ್ನು ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, ದಿಸ್ ಇಸ್ ಜೀರಿಗೆ ಪೌಡರ್, ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ದ ಮೇನ್ ಇನ್ ಪೆಪ್ಪರ್, ಜಾಸ್ತಿ ಪೆಪ್ಪರ್ ಹಾಕ್ಕೊಳ್ಳಿ. ಇವಾಗ ಇಷ್ಟು ಹಾಕಿದ್ದೀನಿ, ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಲ್ಲ, ಬಟ್ ನೀರು ಬಿಟ್ಕೊಂಡಿದೆ ಅದೆಲ್ಲ ಸ್ವಲ್ಪ ಹೀರ್ಕೊಬೇಕು, ಆವಾಗ ಪೆಪ್ಪರ್ ಡ್ರೈ ಆಗುತ್ತೆ. ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕಿ ಆ್ಯಂಡ್ ಪಿಂಚ್ ಆಫ್ ಸಾಲ್ಟ್ ಟು ಇಟ್, ಟೇಸ್ಟ್ ನೋಡ್ಕೊಂಡು. ಸೊ ಅದು ನೀಟಾಗಿ ಫ್ರೈ ಆಗ್ತಾ ಇದೆ. ಇದಿನ್ನೂ ಬೆಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಇನ್ನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೇಯಿಸಿದಾಗ ಸ್ವಲ್ಪ ತಳ ಇಟ್ಕೊಬಿಡುತ್ತೆ. ಸೊ ಅವಾಗವಾಗ ಆಡಿಸ್ತಾ ಇರಬೇಕು ಕೈನ, ಇಲ್ಲ ಅಂದರೆ ಅದು ಸೀದೋಗಂಗೆ ಆಗುತ್ತೆ. ಸ್ಲೋಕಿಂಗ್ ಆಮಿ ಯೂಸ್ ಮಾಡಿದ ಪ್ಲೇಸ್ ಹಂಗೆ ಕ್ಲೀನ್ ಮಾಡಿಬಿಟ್ರೆ ಮನೇಲಿ ಬಯಸ್ಕೊಳ್ಳೋದು ತಪ್ಪುತ್ತೆ. ಸೊ ಏನು ಸ್ವಲ್ಪ ಹಾಕಿ ಇದೇ ರೆಸಿಪಿಗೆ ಮಶ್ರೂಮ್ ಬದಲು ಚಿಕನ್ ಹಾಕೊಂಡ್ರೆ ಚಿಕನ್ ಪೆಪ್ಪರ್ ಡ್ರೈ. ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ, ಎಲ್ಲ ನೀರೆಲ್ಲ ಇಟ್ಕೊಂಡು ಇನ್ನು ಸ್ವಲ್ಪ ಇದು ಬೇಯಬೇಕು. ಸೊ ನೀಟಾಗಿ ಆಗಲಿ. The smell is also good, guys. ಸೊ ಇವಾಗ ಇದು ನೀಟಾಗಿ ಆಗ್ತಾಯಿದೆ, ಚೆಕ್ ಮಾಡೋಣ ಅದು ಬೆಂದಿದೆ ಅಂತ. ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನ ಇವಾಗ ಗಾರ್ನಿಷ್ ಮಾಡೋಣ. ಸೊ ನಾನು ತುಂಬಿರಿ ಸೊಪ್ಪು ಮಾಡಿ ಇಟ್ಕೊಂಡಿದ್ದೆ ಹೊಟ್ಟೆನಲ್ಲಿ. ಸೊ ಹಾಕಿ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಬೇಕಂದ್ರೆ ಅದ್ರ ಮೇಲೆ ಹಾಕ್ಕೊಂಡು. ಸೊ ದಿಸ್ ಇಸ್ ಮಶ್ರೂಮ್ ಪೆಪ್ಪರ್ ಡ್ರೈ. ಸೊ ಮಾಡಾಗಿದೆ, ಬನ್ನಿ ಒಂಚೂರು ಟೇಸ್ಟ್ ಮಾಡಿ. ಸಾಲ್ಟು ಕರೆಕ್ಟಾಗಿ ಹಾಕಿದ್ದೀನಿ, ಪೆಪ್ಪರು ಕರೆಕ್ಟಾಗಿ ಹಾಕಿದ್ದೀನಿ, ಎಲ್ಲ ಪರ್ಫೆಕ್ಟಾಗಿ ಹಾಕಿದ್ದೀನಿ. ಟ್ರೈ ಮಾಡಿ ಒಂದ್ಸಲ ನಿಮ್ಮ. Yes guys, thanks for watching my first vlog and hope ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಆರ್ ಏನಾದರೂ ಸಜೆಷನ್ಸ್ ಆರ್ ಏನಾದರೂ ನಿಮ್ಗೆ ಹೇಳಬೇಕು ಅನಿಸಿದ್ರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಸೊ ದ್ಯಾಟ್ ನಾನು ಮುಂದಿನ ವ್ಲಾಗ್ನಲ್ಲಿ ಅದು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೋಪ್ ನೀವೆಲ್ಲರೂ ಈ ಮಶ್ರೂಮ್ ಪೆಪ್ಪರ್ ಡ್ರೈನ ಮನೇಲಿ ನೀವು ಟ್ರೈ ಮಾಡ್ತೀರಾ ಆ್ಯಂಡ್ ಟೇಸ್ಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಳ್ಳಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ನನಗೆ ಹೆಲ್ಪ್ ಆಗುತ್ತೆ. Thanks for watching my vlog. Keep supporting. Please subscribe, like, share, comment. Thanks for watching. Thank you so much.